ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಾವಿನಕೆರೆ ರಸ್ತೆ ಅಭಿವೃದ್ಧಿ, ಸಂಚಾರ ನಿರ್ಬಂಧ, ಸಾರ್ವಜನಿಕರಿಗೆ ಮಾಹಿತಿ. ಆರ್ಎಸ್ಎಸ್ ಫ್ಯಾಸಿಸಂ ವಿರೋಧಿಸಿ ಡಿಸೆಂಬರ್ 6ರಂದು ಹೈದರಾಬಾದ್ನಲ್ಲಿ ಅಖಿಲ ಭಾರತ ಸಮಾವೇಶ, ಅಮೀರ್ ಅಲಿ. ನವೆಂಬರ್ 30ರಂದು ಭೋವಿ ಸಮಾಜ ರಾಯಚೂರು ತಾಲೂಕು ಅಧ್ಯಕ್ಷ, ಜಿಲ್ಲಾ ಮಹಿಳಾ ಅಧ್ಯಕ್ಷರ ಆಯ್ಕೆ, ನಾರಾಯಣ ಸ್ವಾಮಿ. ಮದ್ಯ ನಿಷೇಧಕ್ಕೆ ಸಿಎಂ ಭೇಟಿ ಮಾಡಿದ ಜಿಲ್ಲೆಯ ಮಹಿಳಾ ನಿಯೋಗ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾವಿನಕೆರೆ ಉದ್ಯಾನವನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಮ್ಮಿಕೊಳ್ಳಲಾಗಿರುವುದರಿಂದ ಮುಂದಿನ 3 ತಿಂಗಳುಗಳ ಕಾಲ ಉದ್ಯಾನವನವನ್ನ ಸಾರ್ವಜನಿಕರಿಗೆ ಮುಚ್ಚಿ ಹಾಕಲಾಗುತ್ತದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪತ್ರ ತಿಳಿಸಿದ್ದಾರೆ. ನಗರದ ಮಾವಿನಕೆರೆ ಪಬ್ಲಿಕ್ ಗಾರ್ಡನ್ ಅಭಿವೃದ್ಧಿ ಕಾರ್ಯ ಪ್ರಾರಂಭಿಸಲಾಗುತ್ತಿದ್ದು, ರಸ್ತೆ ನಿರ್ಮಾಣ, ಕಾಲುದಾರಿ, ಇಂಟರ್ ಲಾಕಿಂಗ್ ವ್ಯವಸ್ಥೆ, ಬೇಲಿ ಕಾಮಗಾರಿಗಳು, ಅಲಂಕಾರಿಕ ವಿದ್ಯುತ್ ಕಂಬಗಳ ಅಳವಡಿಕೆ ಸೇರಿದಂತೆ ಸೌಂದರ್ಯೀಕರಣ ಮತ್ತು ಮೌಲ ಸೌಕರ್ಯ ವಿಸ್ತರಣೆ ಕಾಮಗಾರಿಗಳು ಕೈಗೊಳ್ಳಲಾಗುತ್ತಿದೆ. ಈ ಎಲ್ಲ ಕಾಮಗಾರಿಗಳಿಗೆ ಸಂಪರ್ಕ ಸಮಯ ದೊರಕಿಸಲು ಉದ್ಯಾನವನವನ್ನು ಸಾರ್ವಜನಿಕರಿಗೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ದಿನಾಂಕ 29/11/2025ರಿಂದ ಮುಂದಿನ 3 ತಿಂಗಳುಗಳವರೆಗೆ ಸಾರ್ವಜನಿಕರು ಉದ್ಯಾನ ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗಿದೆ. ಅಭಿವೃದ್ಧಿ ಕಾಮಗಾರಿಗೆ ಸಹಕರಿಸಿ ಸಂಯೋಗ ನೀಡುವಂತೆ ನಗರದ ನಾಗರಿಕರಿಗೆ ಅವರು ವಿನಂತಿಸಿದ್ದಾರೆ. ಆರ್ಎಸ್ಎಸ್ ಫ್ಯಾಸಿಸಂ ವಿರೋಧಿಸಿ ಹೈದರಾಬಾದ್ನ ಸಮಹಿತ ಫಂಕ್ಷನ್ ಹಾಲ್ನಲ್ಲಿ ಡಿಸೆಂಬರ್ 6ರಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಅಖಿಲ ಭಾರತ ಫ್ಯಾಸಿಸ್ಟ್ ವಿರೋಧಿ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಅಮೀರ್ ಅಲಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆರ್ಎಸ್ಎಸ್ನ ಸೈದ್ಧಾಂತಿಕ ಮಾರ್ಗಸೂಚಿ ಆಗಿದ್ದು, ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಜಾರಿ ಮಾಡುವ ಹುನ್ನಾರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಇಂದು ಏಕತೆ ಹೆಸರಿನಲ್ಲಿ ದೇಶದ ಸಂವಿಧಾನ ವಿರೋಧಿಯಾಗಿರುವ ನಿಲುವು ತೆಗೆದುಕೊಳ್ಳಲಾಗುತ್ತಿದೆ. ಒಕ್ಕೂಟವಾದವನ್ನು ವಿರೋಧಿಸುತ್ತಲೇ ಬಂದಿರುವ ಆರ್ಎಸ್ಎಸ್ ದೇಶದ ಸ್ವಾತಂತ್ರ್ಯಕ್ಕೆ ಯಾವುದೇ ಕೊಡುಗೆ ನೀಡಿಲ್ಲ. ರಾಷ್ಟ್ರಧ್ವಜ, ಸಂವಿಧಾನವನ್ನು ಒಪ್ಪದೇ ಇರುವ ಮನಸ್ಥಿತಿಯನ್ನು ವಿರೋಧಿಸಿ ಸಮಾವೇಶ ನಡೆಯಲಿದೆ. ದೇಶದ 14 ರಾಜ್ಯಗಳ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಜಿಲ್ಲೆಯಿಂದಲೂ 200 ಜನ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಜಿಲ್ಲಾ ಸಮಿತಿ ವತಿಯಿಂದ ನಾವು ಈ ಆರ್ಎಸ್ಎಸ್ ಫ್ಯಾಸಿಸ್ಟ್ ಆಳ್ವಿಕೆಯ ವಿರುದ್ಧ, ಆಮೇಲೆ ಈಗಾಗಲೇ 14 ರಾಜ್ಯಗಳಲ್ಲಿ ಸಿಪಿಎಂಎಲ್ ರಿಜಿಸ್ಟ್ರಾರ್ ವತಿಯಿಂದ ಈ ಒಂದು ಸಮಾವೇಶ ಮಾಡ್ತಾ ಬಂದಿದ್ದೀವಿ. ಈ ಒಂದು ಸಮಾವೇಶ ಬಹಳ ಮುಖ್ಯವಾಗಿ ಮಾಡಬೇಕಾದ ಅವಶ್ಯಕತೆ ಏನಿದೆ ಅಂದರೆ, ಇವತ್ತು ದೇಶದ ಸ್ವತಂತ್ರ ಮಾಡುವಾಗ ಸ್ವತಂತ್ರದಲ್ಲಿ ಭಾಗಿಯಾಗಲಾರಂಥ ಒಂದು ರಿಜಿಸ್ಟರ್ಡ್ ಇರಲಾರ್ದಂಥ ಸಂಘಟನೆ ಇವತ್ತು 100 ವರ್ಷ ತನ್ನ ಇದು ಆಚರಣೆ ಮಾಡ್ತಾ ಇದೆ. ಇದೇ ಹೊತ್ತಿನಲ್ಲಿ ಅವರು ಆರ್ಎಸ್ಎಸ್ ಹುಟ್ಟಿದಾಗಿನಿಂದ ಭಾರತ ದೇಶದ ಸಂವಿಧಾನವನ್ನು ಒಪ್ಪದೇ ಇದ್ದವರು. ಆನಂತರ ಭಾರತ ದೇಶದ ಬಾವುಟವನ್ನು ಕೂಡ ಅವರು ವಿರೋಧ ಮಾಡಿದಂಥವ್ರು. ಯಾವುದೇ ದೇಶದ ಸ್ವತಂತ್ರದಲ್ಲಿ ಯಾವುದೇ ಪಾತ್ರ ಇರಲಾರ್ದವರು. ಎಲ್ಲ ರಾಜ್ಯಗಳಲ್ಲಿ ರಾಜಕೀಯವಾಗಿ ಬಿಜೆಪಿ ಪಕ್ಷ ಬಂದಾಗಿನಿಂದ ಜೋರಾಗಿ ಈ ಒಂದು ಹುನ್ನಾರ ನಡೆದಿದೆ. ಸಂವಿಧಾನವನ್ನು ಒಳಗೊಳಗೆ ಕೊಳಕು ಮಾಡಿಬಿಟ್ಟಿದ್ದಾರೆ. ಆಗಲೇ ಅದರಲ್ಲಿ ಇರುವಂಥ ಮುಖ್ಯವಾದ ಅಂಶಗಳನ್ನು ಆಗಲೇ ತೆಗೆದುಹಾಕುವಂಥ ವ್ಯವಸ್ಥೆ ಈ ಸಂಘಟನೆ ಮತ್ತು ಬಿಜೆಪಿ ಇವತ್ತು ಮೋದಿ ಸರ್ಕಾರ ಮಾಡಿರೋದು. ಈಗಾಗಲೇ ಬಹಳಷ್ಟು ಹೋರಾಟಗಳು ನಡೆದಿವೆ. ಇದೇ ಸಂದರ್ಭದಲ್ಲಿ ನಮ್ಮ ಪಕ್ಷ ಸಿಪಿಎಂಎಲ್ ರೆಡ್ ಸ್ಟಾರ್ ಜಿಲ್ಲಾ ಸಮಿತಿ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ಯಾಕೆ ಈ ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೀವಿ ಅಂದರೆ, ತೆಲಂಗಾಣದ ಹೈದರಾಬಾದ್ನಲ್ಲಿ ನಮ್ಮ ಕೇಂದ್ರ ಸಮಿತಿ ಸಿಪಿಎಂಎಲ್ ರೆಡ್ ಸ್ಟಾರ್ ಕೇಂದ್ರ ಸಮಿತಿ
ಮತ್ತು ವಿವಿಧ 29 ಸಂಘಟನೆಗಳು ಕೂಡ ಇವರು ತೆಲಂಗಾಣದಲ್ಲಿ ನಮ್ಮ ಜೊತೆಗೆ, ಆಮೇಲೆ 14 ರಾಜ್ಯಗಳಿಂದ ಅಲ್ಲಿಂದ ಡೆಲಿಗೇಟ್ಸ್ ಏನಾದಂದರೆ ಈ ಸಮಾವೇಶಕ್ಕೆ ಹೈದರಾಬಾದ್ನಲ್ಲಿ ನಡೆಯುವಂಥ 6ನೇ ತಾರೀಕು ಡಿಸೆಂಬರ್ ನಂದು ನಡೀತಾ ಇದೆ. ಈ ಒಂದು ಸಮಾವೇಶಕ್ಕೆ ನಮ್ಮ ಪಕ್ಕದ ರಾಜ್ಯ ಆಗಿದ್ದರಿಂದ ನಮ್ಮ ಕರ್ನಾಟಕದಿಂದಲೇ 200 ಪ್ರತಿನಿಧಿಗಳು ಹೋಗ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಇಲ್ಲಿ ಪಕ್ಷ, ಬೇರೆ ಬೇರೆ ಸಂಘಟನೆಗಳು, ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಮಾತನಾಡಿ, ಹೈದರಾಬಾದಿನಲ್ಲಿ ನಡೆಯಲಿರುವ ಅಖಿಲ ಭಾರತ್ ಸಮಾವೇಶವನ್ನು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಘಟನಾ ಸಮಿತಿ ಅಧ್ಯಕ್ಷ ಹಾಗೂ ತೆಲಂಗಾಣ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷ ಸೈಯದ್ ಕಮಾಲತ್ ಆದರ್ ವಹಿಸಲಿದ್ದಾರೆ. ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಪಾಟೀಲ್, ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ, ರಾಜ್ಯ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸೇರಿದಂತೆ 29 ಘಟನೆಗಳು ಬೆಂಬಲಿಸಿ ಭಾಗವಹಿಸಲಿವೆ. ಅನೇಕ ನ್ಯಾಯವಾದಿಗಳು, ಪ್ರಗತಿಪರ ಸಂಘಟನೆಗಳು, ಬುದ್ಧಿಜೀವಿಗಳು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸಮಾವೇಶ ಬಹಳ ಮಹತ್ವದ ಸಮಾವೇಶ. ಈಗಾಗಲೇ ಕರ್ನಾಟಕದಲ್ಲಿ 2 ಸಮಾವೇಶನ ನಾವು RSS ಫ್ಯಾಸಿಸಂ ವಿರುದ್ಧ ಸಂಘಟಿಸಿದ್ವಿ. ಒಂದು ಜನವರಿ 30 ಲಿಂಗ್ ಸ್ಕೂಲ್ನಲ್ಲಿ, ಮೊನ್ನೆ ಸೆಪ್ಟೆಂಬರ್ 27ರಂದು ಚಿಕ್ಕಮಗಳೂರಿನಲ್ಲಿ. ಈಗ ಅಖಿಲ ಭಾರತ ಮಟ್ಟದ 14 ರಾಜ್ಯಗಳನ್ನು ಒಳಗೊಂಡು ಇದರಲ್ಲಿ ದಲಿತ, ಹಿಂದುಳಿದ, ಮುಸ್ಲಿಂ, ಇತರೆ ಪ್ರಗತಿಪರ ಸಂಘಟನೆಗಳು ಒಡಗೂಡಿ ಈ ಒಂದು ಅಖಿಲ ಭಾರತ ಫ್ಯಾಸಿಸ್ಟ್ ಸಮಾವೇಶ ಹೈದರಾಬಾದ್ನಲ್ಲಿ ಇರ್ತದೆ. ಇದರಲ್ಲಿ ಪ್ರಮುಖವಾಗಿ ಏನು RSS ಈ ದೇಶದ ಬಹುತ್ವವನ್ನು, ಈ ದೇಶದ ಸಂವಿಧಾನವನ್ನು, ಈ ದೇಶದ ಯಾವತ್ತು ದುಡಿಯುವ ವರ್ಗದ ದಮನಿತ ಜನರನ್ನ ಮತ್ತು ತುಳಿಯುತ್ತಾ ದೇಶದಲ್ಲಿ ಧರ್ಮ, ಜಾತಿ, ಕೋಮು ಭಾವನೆ ಇವತ್ತು ಹೆಚ್ಚು ಮುನ್ನಡೆ ಬರ್ತಾ ಇದೆ. ಯಾರಿಗೂ ಈ ದೇಶದಲ್ಲಿ ರಕ್ಷಣೆ ಇಲ್ಲ. ಸಂವಿಧಾನ ಅಂಗವಾಗಿ ಸಂವಿಧಾನ ಇವತ್ತೇ ಆಡಗಳಿಗೆ ಕಗ್ಗೊಲೆ ಆಗ್ತದೆ, ಸಂವಿಧಾನಕ್ಕೆ ಧಕ್ಕೆ ಬರ್ತದೆ, ಆಪತ್ತು ಬರ್ತದೆ. ಹಾಗಾಗಿ ಪ್ರಜಾಪ್ರಭುತ್ವ ನಾಶ ಆಗ್ತದೆ. ಡೆಮೊಕ್ರೆಟಿಕ್ ಅನ್ನೋದು ಈಗ ಬಿಹಾರ್ ಎಲೆಕ್ಷನ್ ಅಲ್ಲಿ ನೋಡ್ಬೋದು. ಚುನಾವಣೆ ಕಮಿಷನ್ನೇ ಬಿಜೆಪಿ ಅಂಗಸಂಸ್ಥೆಯಾಗಿ ಕೆಲಸ ಮಾಡಿದ್ದನ್ನು ಕಾಣಬಹುದು. ಪ್ರಜಾಪ್ರಭುತ್ವಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಹಾಗಾಗಿ ಇದ್ರ ವಿರುದ್ಧ ಒಂದು ಬಲಾಢ್ಯ ಚಳವಳಿಯನ್ನು ಕಟ್ಟಲಿಕ್ಕೆ ಸಿಪಿಎಂ ರೆಡ್ ಸ್ಟಾರ್ ಒಳಗೊಂಡು ಇತರೆ ಪ್ರಗತಿಪರ ಸಂಘಟನೆಗಳು, ದಲಿತ, ಅಲ್ಪಸಂಖ್ಯಾತ, ಕ್ರಿಶ್ಚಿಯನ್, ಇತರೆ ದಮನಿತ ಜನಗಳ 29 ಸಂಘಟನೆಗಳ, ಪಕ್ಷ ಮತ್ತು ಸಂಘಟನೆಗಳ ಒಂದು ಒಕ್ಕೂಟನ ಸಂಘಟನಾ ಸಮಾವೇಶ ರಚಿಸಿಕೊಂಡು ಇದೇ ಮುಂದಿನ 6ನೇ ತಾರೀಕು ಡಿಸೆಂಬರ್ನಲ್ಲಿ ಸಮೈತ ಫಂಕ್ಷನ್ ಹಾಲ್, LV ನಗರ, ತೆಲಂಗಾಣದ ಪೊಲೀಸ್ ಸ್ಟೇಷನ್ ಹತ್ತಿರನೇ 2,000ಕ್ಕೂ ಹೆಚ್ಚು ಜನರನ್ನು ಒಳಗೊಂಡು ಪ್ರತಿನಿಧಿಗಳ ಸಮಾವೇಶನ ಆಯ್ಕೆ ಮಾಡಿದ್ವಿ. ಇದರ ಪ್ರಮುಖವಾಗಿ ಕರ್ನಾಟಕದ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡರು ಇದನ್ನ ಉದ್ಘಾಟನೆ ಮಾಡಿ ಮಾತಾಡ್ತಾರೆ. ಹಾಗೆಯೇ ಇದರ ಪ್ರಮುಖ ಭಾಷಣಕಾರರಾಗಿ ಸಿಪಿಎಂ ರೆಡ್ ಸ್ಟಾರ್ನ ಅಖಿಲ ಭಾರತ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಅವರು ಕಾಮ್ರೇಡ್ PJ ಜೇಮ್ಸ್ ಅವರು ಈ ಮುಖ್ಯ ಭಾಷಣಗಳನ್ನು ಮಾಡಲಿದ್ದಾರೆ. ಇದಕ್ಕೆ ಕಾಮ್ರೇಡ್ ಆರ್ ಮಾನಸಯ್ಯ ಅವರು ಕೂಡ ಕನ್ವೀನರ್ ಮತ್ತು ಸೈಯದ್ ಕಮಲ್ ಅತೇರ್ ಅಂತೇಳಿ ಇದರ ಪ್ರೆಸಿಡೆಂಟ್, ಚೇರ್ಮನ್, ಸಮಾವೇಶ ಸಂಘಟನಾ ಸಮಿತಿ ಚೇರ್ಮನ್. ಉಳಿದಂತೆ ಎಲ್ಲ ಪ್ರಮುಖರು ಭಾಷಣ ಮಾಡಿದರು. ಇನ್ನೊಬ್ಬರು ಕರ್ನಾಟಕದ ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರು MLC BK ಹರಿಪ್ರಸಾದ್ ಅವರು ಕೂಡ ಭಾಷಣದ ಮಾಡಲಿಕ್ಕೆ ಬರ್ತಿದ್ದಾರೆ. ಸುಮಾರು ಜನ ಕರ್ನಾಟಕ ಒಳಗೊಂಡು ಛತ್ತೀಸ್ಗಢ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಪಂಜಾಬ್, ದೆಹಲಿ ಇತರೆಡೆಗಳಿಂದ ಪ್ರತಿನಿಧಿಗಳು ಸುಮಾರು ಏನು ಮುಂದಾಳ ಅಂತ ಕರಿತೀವಿ ನಾವು, ಸಂಘಟನೆಯ ಮುಂದಾಳರು. ಈ ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಈ ಕೋಮುವಾದಿ RSS ಫ್ಯಾಸಿಸಂ ದೇಶದ ಸಂರಕ್ಷಣೆ ಮಾಡುವ ಸ್ಥಿತಿಯಲ್ಲಿ ಈ ಒಂದು ಸಮಾವೇಶ ಮುನ್ನಡೆಯುವುದರಿಂದ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆ ಹತ್ರ ಕರ್ನಾಟಕ ಒಳಗೊಂಡು ಈ ಸಂದರ್ಭದಲ್ಲಿ ಮಲ್ಲಯ್ಯ ಕಟ್ಟಿಮನಿ, ಆದೇಶ್ ಹಿರೇನಗರೂರ್, ನಿರಂಜನ್ ಕುಮಾರ್ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ, ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್, ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ICU ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು CT ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ, 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು, ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ಲ್ಯಾಬ್ ವಿಭಾಗ.
ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಬೋವಿ ವಡ್ಡರ ಸಮಾಜದ ರಾಯಚೂರು ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರ ಆಯ್ಕೆ ಸಭೆ ನವೆಂಬರ್ 30ರಂದು ನಗರದ ನಂದೀಶ್ವರ ದೇವಸ್ಥಾನದ ಹತ್ತಿರದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10:30ಕ್ಕೆ ನಿಗದಿ ಮಾಡಲಾಗಿದೆ ಎಂದು ಸಮಾಜದ ನೂತನ ಅಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ನಡೆದ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಜಿಲ್ಲಾ ಮತ್ತು ತಾಲೂಕು ಸಮಾಜ ಮುಖಂಡರುಗಳು ಆಯ್ಕೆ ಮಾಡಿದ್ದಾರೆ. ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ. ರಾಯಚೂರು ತಾಲೂಕು ಅಧ್ಯಕ್ಷರ ಆಯ್ಕೆ ಸಭೆಗೆ ಸಮಾಜ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ತಾಲೂಕು ಅಧ್ಯಕ್ಷರನ್ನು ನೇಮಕ ಮಾಡಲು ದಿನಾಂಕ 30/11/2025 ರವಿವಾರ ಬೆಳಿಗ್ಗೆ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನೂತನ ತಾಲೂಕು ಅಧ್ಯಕ್ಷನಾಗಿ ಮಾಡಲು ಮತ್ತು ಜಿಲ್ಲಾ ಮಹಿಳಾ ಅಧ್ಯಕ್ಷನಾಗಿ ನೇಮಕ ಮಾಡಲು ಇದೇ ದಿನಾಂಕದಂದು ಸಭೆಯನ್ನು ಕರೆಯಲಾಗಿದೆ. ಸರ್ವ ಸಮಾಜದ ಬಾಂಧವರು ಸಭೆಗೆ ಬಂದು ಆಗಮಿಸಿ ತಾಲೂಕು ಅಧ್ಯಕ್ಷನು ಮತ್ತು ಜಿಲ್ಲಾ ಮಹಿಳಾ ಅಧ್ಯಕ್ಷರನ್ನು ನೇಮಕ ಮಾಡಲು ಎಲ್ಲ ಸರ್ವ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ನಿರ್ಣಯಿಸಿಕೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ಬಂದು ಸಭೆಗೆ ಒಗ್ಗಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮುಖಾಂತರ ತಮ್ಮೆಲ್ಲರಿಗೆ ಅಭಿನಂದಿಸಿಕೊಳ್ಳುತ್ತೇನೆ. ಇಂತಿ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರುಗಳಾದ ಕಾಶಿನಾಥ್, ಅಂಜಿನಯ್ಯ, ಜಂಬಣ್ಣ, ಸತ್ಯಪ್ಪ, ಲಕ್ಷ್ಮೀನಾರಾಯಣ, ತಿಮ್ಮಪ್ಪ, ಅಡಿವೆಪ್ಪ, ಮಲ್ಲಪ್ಪ, ಮಾರೆಪ್ಪ ಇದ್ದರು. ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆಯ ವತಿಯಿಂದ ಮದ್ಯ ನಿಷೇಧಕ್ಕಾಗಿ ಹೋರಾಟ ನಡೆಸುತ್ತಿದ್ದು, ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಹೋರಾಟಗಾರರ ಬೇಡಿಕೆಗಳನ್ನು ಆಲಿಸಿ ಪ್ರತಿಕ್ರಿಯಿಸಿದರು. ಮದ್ಯ ನಿಷೇಧಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಪರಿಶೀಲನೆ ನಡೆಸಲಿದ್ದು, ಸರ್ಕಾರದಿಂದ ಸಾಧ್ಯವಾದ ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹೋರಾಟಗಾರರ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿಗಳ ಭೇಟಿಗೆ ನಿಯೋಗ ಬರಲು ಸೂಚಿಸಿದರು. ಮುಖ್ಯಮಂತ್ರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮದ್ಯ ನಿಷೇಧ ಆಂದೋಲನದ 10 ಸದಸ್ಯರ ನಿಯೋಗವು ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಹಿಂಸೆ, ಅತ್ಯಾಚಾರ, ಕೊಲೆ, ರಸ್ತೆ ಅಪಘಾತಗಳು, ಆರೋಗ್ಯ ಹಾನಿ ಮತ್ತು ಸಾಮಾಜಿಕ ಅಶಾಂತಿಯ ಬಗ್ಗೆ ವಿವರವಾಗಿ ತಿಳಿಸಿ ಮದ್ಯ ನಿಷೇಧಕ್ಕೆ ಒತ್ತಾಯಿಸಿದರು. ಮದ್ಯದ ಪರಿಣಾಮವಾಗಿ ಅನೇಕ ಕುಟುಂಬಗಳು ಬೀದಿಗೆ ಬಂದಿರುವುದನ್ನು ಉದಾಹರಣೆಗಳೊಂದಿಗೆ ಸಮಾಲೋಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿಗಳು ವಿವಿಧ ಇಲಾಖೆಗಳ ಉನ್ನತ ಅಧಿಕಾರಿಗಳ ಸಭೆ ನಡೆಸಿ ವಿಶೇಷ ಪರಿಶೀಲನೆ ನಡೆಸಿ ಶೀಘ್ರ ನಿರ್ಧಾರ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮದ್ಯ ನಿಷೇಧ ಆಂದೋಲನದ ರಾಜ್ಯ ಸಂಯೋಜಕಿ ವಿದ್ಯಾ ಪಾಟೀಲ್ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾವಿನಕೆರೆ ರಸ್ತೆ ಅಭಿವೃದ್ಧಿ, ಸಂಚಾರ ನಿರ್ಬಂಧ, ಸಾರ್ವಜನಿಕರಿಗೆ ಮಾಹಿತಿ. ಆರ್ಎಸ್ಎಸ್ ಫ್ಯಾಸಿಸಂ ವಿರೋಧಿಸಿ ಡಿಸೆಂಬರ್ 6ರಂದು ಹೈದರಾಬಾದ್ನಲ್ಲಿ ಅಖಿಲ ಭಾರತ ಸಮಾವೇಶ, ಅಮೀರ್ ಅಲಿ.
ನವೆಂಬರ್ 30ರಂದು ಭೋವಿ ಸಮಾಜ ರಾಯಚೂರು ತಾಲೂಕು ಅಧ್ಯಕ್ಷ, ಜಿಲ್ಲಾ ಮಹಿಳಾ ಅಧ್ಯಕ್ಷರ ಆಯ್ಕೆ ನಾರಾಯಣಸ್ವಾಮಿ. ಮದ್ಯ ನಿಷೇಧಕ್ಕೆ ಸಿಎಂ ಭೇಟಿ ಮಾಡಿದ ಜಿಲ್ಲೆಯ ಮಹಿಳಾ ನಿಯೋಗ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.